ಹಾಯ್ ಎಲ್ರೂ ಹೇಗಿದ್ದೀರಾ? ಚಿನ್ನಾರಿ ಸ್ಪೆಟಿ ವ್ಲಾಗ್ಸಲ್ಲಿ ನಾನು ಇವತ್ತು ಎಣ್ಣೆಗಾಯಿ ಪಲ್ಯ ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಎಣ್ಣೆಗಾಯಿ ಪಲ್ಯ ಮಾಡೋದಕ್ಕೆ 7ರಿಂದ 8 ಬದನೆಕಾಯಿನ ತಗೊಂಡು ಇಟ್ಕೊಂಡಿದ್ದೀನಿ. ಹಾಗೆ ಬಾಣಲಿಲಿ 1 ಬಟ್ಲಷ್ಟು ಶೇಂಗಾನ ಹಾಕ್ಕೊಂಡು ಹುರ್ಕೋಬೇಕು. ಇದರ ಜೊತೆಗೆ ಎಳ್ಳು ಕೂಡ ಹಾಕಬಹುದು. ನಾನು ಒಂದೊಂದು ಸಲ ಹಾಕ್ತೀನಿ, ಒಂದೊಂದು ಸಲ ಹಾಕಲ್ಲ. ಎಳ್ಳು ಹಾಕಿದ್ರೂ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಇವಾಗ ಮಿಕ್ಸರ್ಗೆ ಏನೇನು ಬೇಕು ಅಂತ ನೋಡೋಣ. 1.5 ಅಡಿಯಷ್ಟು ಕೊಬ್ಬರಿ ತುರಿ ತೊಗೊಂಡಿದ್ದೀನಿ. ಹಾಗೆ ಇದ್ರ ಜೊತೆ 10ರಿಂದ 12 ಬೆಳ್ಳುಳ್ಳಿ ಎಸಳುಗಳನ್ನ ಸೇರಿಸ್ಕೊತಾ ಇದ್ದೀನಿ. ಇದಿಷ್ಟನ್ನು ತರಕಾರಿಯಾಗಿ 1 ರೌಂಡು ಮಿಕ್ಸರ್ ಮಾಡಿ ಇಟ್ಕೋಬೇಕು. ನಾನು ಯಾವಾಗಲೂ ಹೀಗೆ ಮಾಡೋದು. ಒಬ್ಬೊಬ್ಬರು ಕಾಯಿ ತುರಿ ಹಾಗೆ ಡೈರೆಕ್ಟ್ ಹಾಕ್ತಾರೆ, ಆದರೆ ನಾನು ಇದು ಬೆಳ್ಳುಳ್ಳಿ ಮತ್ತು ಕೊಬ್ಬರಿ ಸೇರಿಸಿ ಈ ಥರ ಸಣ್ಣಗೆ ಮಾಡ್ಕೋತೀನಿ. ಇದಿಷ್ಟು ಆದಮೇಲೆ ಅದೇ ಜಾರ್ಗೆ ಇವಾಗ ಹುರಿದಿರೋದು ಶೇಂಗಾನ ಹಾಕಿ ಪುಡಿ ಮಾಡ್ಕೋಬೇಕು. ಬದನೆಕಾಯಿ ಮಸಾಲ ತುಂಬೋದಕ್ಕೆ ಇವಾಗ ಸ್ವಲ್ಪ ಉಪ್ಪು, 2 ಸ್ಪೂನಷ್ಟು ಖಾರದ ಪುಡಿ, ಹಾಗೆ 1.5 ಸ್ಪೂನಷ್ಟು ಸಾಂಬಾರು ಪುಡಿ, ಮನೇಲೇ ತಯಾರಿಸಿದ್ದು. ಸಾಂಬಾರಿಗೆಲ್ಲ ಯೂಸ್ ಮಾಡ್ತೀವಲ್ಲ ಅದೇ ಸಾಂಬಾರು ಪುಡಿ. ಹಾಗೆ ಸ್ವಲ್ಪ ಬೆಲ್ಲ, ಶಾಣಿ ಪುಡಿ 1 ಸ್ಪೂನಷ್ಟು, 2 ಎಸಳಷ್ಟು ಹುಣಸೆ ಹುಳಿ ರಸ ಮೊದಲೇ ನೆನೆಸಿಟ್ಕೊಂಡಿರಬೇಕು. ಹಾಗೆ 2 ಸ್ಪೂನಷ್ಟು ಎಣ್ಣೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಈ ಥರ ಆಗಿದೆ, ಮಸಾಲ ರೆಡಿಯಾಗಿದೆ. ಈಗ ಒಗ್ಗರಣೆಗೆ 2 ಈರುಳ್ಳಿ ತಗೊಂಡು ಕಟ್ ಮಾಡಿ ಇಟ್ಕೋಬೇಕು ಸಣ್ಣಗೆ. ಇವಾಗ ನೋಡಿ ಬದನೆಕಾಯಿ ಎಣ್ಗಾಯಿನ ಈ ಥರ ಕಟ್ ಮಾಡ್ಕೋಬೇಕು. ಕಟ್ ಮಾಡಿಕೊಂಡು ಅದಕ್ಕೆ ಈಗಾಗಲೇ ರೆಡಿಯಾಗಿರೋ ಮಸಾಲಾನ ತುಂಬಬೇಕು. ಇವಾಗ ಅದೇ ಥರ ಎಲ್ಲ ಬದನೆಕಾಯಿಗೂ ತುಂಬಿ ಒಂದು ಪ್ಲೇಟಲ್ಲಿ ಇಟ್ಕೊಂಡ್ರೆ ಒಗ್ಗರಣೆ ಹಾಕಿದ ತಕ್ಷಣ ಒಂದೇ ಸಲ ಹಾಕ್ಬೋದು. ನೋಡಿ ಈ ಥರ ತುಂಬಿ ಪ್ಲೇಟಲ್ಲಿ ಇಟ್ಕೋಬೇಕು. ಇವಾಗ ಒಗ್ಗರಣೆಗೆ 3ರಿಂದ 4 ಸ್ಪೂನಷ್ಟು ಎಣ್ಣೆ ಹಾಕ್ಕೋಬೇಕು. ಎಣ್ಣೆ ಕಾದಾದ್ಮೇಲೆ ಇವಾಗ ಕರಿಬೇವು ಹಾಕ್ಕೋಬೇಕು. ಇವಾಗ ಆವಾಗಲೇ ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿನ ಹಾಕಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಒಗ್ಗರಣೆಗೆ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡ್ಕೊಂಡಿರಬೇಕು, ಚೆನ್ನಾಗಿರುತ್ತೆ. ತುಂಬ ದೊಡ್ಡದಾಗಿದ್ದರೆ ಅನಿಸಲ್ಲ. ಇದನ್ನಿಷ್ಟನ್ನು ಫ್ರೈ ಮಾಡ್ಕೋತಾ ಇರಬೇಕು. ಈಗ ಒಗ್ಗರಣೆಗೂ ನಾವು ಬೆಳ್ಳುಳ್ಳಿನ ಹಾಕಬೇಕಾಗುತ್ತೆ. ಹಾಗಾಗಿ 7ರಿಂದ 8 ಬೆಳ್ಳುಳ್ಳಿ ಹೆಸರುಗಳನ್ನ ಜಜ್ಜಿ ಇಟ್ಕೊಂಡಿರಬೇಕು. ಈ ಥರ ಅದನ್ನು ಈ ಒಗ್ಗರಣೆಗೆ ಸೇರಿಸ್ಬೇಕು. ಸ್ಮೆಲ್ ಕೂಡ ಚೆನ್ನಾಗಿರುತ್ತೆ, ಹಾಗೆ ಟೇಸ್ಟ್ ಕೂಡ. ಇವಾಗ ಇದಿಷ್ಟು ಫ್ರೈ ಆಗುತ್ತೆ. ಈಗ ಆವಾಗಲೇ ಫಿಲ್ ಮಾಡ್ಕೊಂಡಿರೋಂಥ ಬದನೆಕಾಯಿನ ಈಗ ಕುಕ್ಕರಲ್ಲಿ ಇಡಬೇಕು. ನೋಡಿ ಈ ಥರ ಬದನೆಕಾಯಿ ಪಲ್ಯ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು, ಚಪಾತಿ, ಜೋಳದ ರೊಟ್ಟಿ ಜೊತೆ. ಹಾಗೆ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹೇಗಿದೆ ಅಂತ ಹೇಳಿ. ನೋಡಿ ಈ ಥರ ಎಲ್ಲ ಬದನೆಕಾಯಿಗಳನ್ನ ಫಿಲ್ ಮಾಡಿ ಇಟ್ಕೋಬೇಕು. ಹಾಗೆ ಒಗ್ಗರಣೆಯಲ್ಲಿ ಕೂಡ ಇದನ್ನು ಒಂದು 5 ಮಿನಿಟ್ಸು ಮಗಿಸ್ಕೋಬೇಕು. ಎಣ್ಣೆಗಾಯಿ ಪಲ್ಯಕ್ಕೆ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಬೇಕು, ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಬದನೆಕಾಯಿ 1-3 ಮನೆ ಹತ್ರ ಬೆಳೆದಿರೋ ಗಿಡದಲ್ಲಿ ಕಿತ್ಕೊಂಡು ಮಾಡಿರೋದು, ಹೈಬ್ರಿಡ್ಡು. ಹಾಗಾಗಿ ಕಲರ್ ಚೇಂಜ್ ಇದೆ ಸ್ವಲ್ಪ.
ನೋಡಿ ಈ ಥರ ಫ್ರೈ ಮಾಡ್ಕೋಬೇಕು. ಎಣ್ಣೆಲೇ ಸ್ವಲ್ಪ ಫ್ರೈ ಆದರೆ ಟೇಸ್ಟ್ ಚೆನ್ನಾಗಿರುತ್ತೆ. ಎಣ್ಣೆಗಾಯಿ ಪಲ್ಯನ 2 ಥರ ಮಾಡ್ಬೋದು. ಈ ವಿಡಿಯೋದಲ್ಲಿ ಫಸ್ಟ್ ವಿಡಿಯೋದಲ್ಲಿ ಯಾವ ಥರ ಮಾಡ್ತಿದ್ದೀನಿ ಅನ್ನೋದನ್ನು ನೋಡಿದ್ದೀರಾ. ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ಥರ ಮಾಡ್ಬೋದು ಅನ್ನೋದನ್ನು ನೋಡಿ. ಈಗ ಉಳಿದಿರೋಂಥ ಮಸಾಲೆಗೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಇದನ್ನು ಇವಾಗ ಬದನೆಕಾಯಿಗೆ ಸೇರಿಸ್ಕೋಬೇಕು. ನೋಡಿ ಇಲ್ಲಿ ಇವಾಗ ಈ ಬದನೆಕಾಯಿಗೆ ಉಳಿದಿರೋಂಥ ಮಸಾಲೆನ ಹಾಕಿಬಿಟ್ಟು ಕುದಿಸ್ಕೋಬೇಕು ಸ್ವಲ್ಪ. ನೋಡಿ ಇವಾಗಲೇ ಚೆನ್ನಾಗಿ ಫ್ರೈ ಆಗಿದೆ ಒಗ್ಗರಣೆಯಲ್ಲಿ ಕೂಡ ಬದನೆಕಾಯಿ. ಇವಾಗ ಉಳಿದಿರೋಂಥ ಮಸಾಲೆ ಹಾಕಿ ಯಾವ ಕನ್ಸಿಸ್ಟಲ್ಲಿ ಬೇಕೋ ಆ ಕನ್ಸಿಸ್ಟಲ್ಲಿ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿ 1 ವಿಸಲ್ವರೆಗೂ ಬಿಟ್ಟರೆ ಕುಕ್ಕರಲ್ಲಿ ಬದನೆಕಾಯಿ ಪಲ್ಯ ರೆಡಿಯಾಗಿದೆ ನೋಡಿ. ಹಾಗೆ ಕೂಡ ಟೇಸ್ಟಿಯಾಗೂ ಕೂಡ ಇರುತ್ತೆ. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ. ಥ್ಯಾಂಕ್ ಯು. ಹಾಗೆ ಲಾಸ್ಟ್ಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ.